ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಆನ್ ಟೈಮ್ಗೆ ವಿಡಿಯೋಸ್ ಐ ಥಿಂಕ್ ಬರ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ, ಲೈಕ್ ಜ್ವರ ನೆಗಡಿ ಇರೋದ್ರಿಂದ ನಾನು ರೈಟ್ ಟೈಮಿಗೆ ನಾನು ಪೋಸ್ಟ್ ಮಾಡ್ತಿಲ್ಲ. ಕೆಲವರೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದೀರಿ, ಮೆಸೇಜ್ ಮಾಡ್ತಾ ಇದ್ದೀರಿ. ಐಮ್ ಸಾರಿ. ಆದಷ್ಟು ಬೇಗ ರೈಟ್ ಟೈಮಿಗೆ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನೋಡಿ, ಕೆಲವರು ಜಸ್ಟ್ ನೋಡಿದ ತಕ್ಷಣ ಪ್ರೀತಿ ಅನ್ಕೊಂಡ್ಬಿಡ್ತಾರೆ. ಕಾಮನ್ ಆಗಿ ಟ್ರೀಟ್ ಮಾಡಿದ ತಕ್ಷಣ ನಮ್ಮ ಮೇಲೆ ಲವ್ ಇದೆ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಅದನ್ನ ಪ್ರೀತಿ ಅಂತ ಅನ್ಕೊಂಬೇಡಿ. ನೀವು ಆಕ್ಚುಲಿ ಏನ್ ಲಕ್ಷಣಗಳು ಇತ್ತು ಅಂದ್ರೆ ಪ್ರೀತಿ ಅನ್ಕೊಳ್ಬಾರ್ದು ಅಂತ ವಿಡಿಯೋದಲ್ಲಿ ನಿಮ್ಗೆ 4 ಟಿಪ್ಸ್ ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ಓಕೆನಾ? ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಪದೇ ಪದೇ ನೋಡುವಾಗ ಜಸ್ಟ್ ಸ್ಮೈಲ್ ಮಾಡಿದ್ರೆ, ನೀವು ಪದೇ ಪದೇ ನೋಡ್ತಿರ್ತೀರ, ನಿಮಗ್ ತುಂಬಾ ಇಷ್ಟ ಆಗಿರ್ತಾರೆ. ಓಕೆ, ನಿಮಗ್ ತುಂಬಾ ಇಷ್ಟ ಆಗಿದೆ ಮಾತ್ರಕ್ಕೆ ಅವರು ಸ್ಮೈಲ್ ಮಾಡಿದ ತಕ್ಷಣ ಓ ಲವ್ ಇರ್ಬೋದು ನಮ್ಮ ಮೇಲೆ ಅನ್ಕೊಂಡ್ಬಿಡ್ಬೇಡಿ. ಓಕೆ, ಸ್ಮೈಲ್ ಏನನ್ನೋದು ಅಂದ್ರೆ ಜಸ್ಟ್ ಒಂದು ಗೌರವ ಕೊಡೋದು ಆಕ್ಚುಲಿ ಅದು. ಓಕೆ, ಈ ಸ್ಮೈಲ್ ಕೊಡೋದ್ರಿಂದ ಏನಾಗತ್ತೆ, ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಗೌರವ ಕೊಡೋದು ಅಂತ ಹೇಳ್ತೀವಿ. ಕಾಮನ್ ಆಗಿ ಈಗ ನೀವು ಹೋಗ್ತಿರ್ತೀರಿ, ಎಲ್ಲ ನೋಡ್ತಾ ಇರ್ತೀರಿ, ಪರಿಚಯ ಇದ್ದಾರೆ ಅಂತ ಹೇಳಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಗೌರವ ಕೊಡ್ತಾರೆ. ಓಕೆ, ಇದಷ್ಟೇ ಇತ್ತು ಅಂತ ಹೇಳಿದ್ರೆ ಬರೀ ಸ್ಮೈಲ್ ಮಾಡಿ ಮತ್ತೆ ಅಗೇನ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ ಹೇಳಿದ್ರೆ ಅದು ಐ ಥಿಂಕ್ ಅವ್ರ ಮನಸ್ಸಲ್ಲೂ ಕೂಡ ಯಾವುದೇ ರೀತಿ ಭಾವನೆಗಳಿಲ್ಲ ಅಂತ ಅರ್ಥ. ಇದನ್ನ ನೋಡ್ಕೋಬೇಕಾಗತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನ ಹೊಗಳ್ತಾ ಇದ್ರೆ, ಈಗೇನಾಗತ್ತೆ, ಕಲೀಗ್ಸ್ ಇರ್ತೀರಿ ಅನ್ಕೊಳ್ಳಿ, ಅಥವಾ ಎಲ್ಲೋ ನಿಮ್ ಓಣಿನಲ್ಲಿ ಇರ್ತಾರೆ, ಎಲ್ಲೋ ನಿಮ್ಮ ವರ್ಕ್ಸ್ ಅಲ್ಲಿ ಇರ್ತಾರೆ, ಬೇರೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ತಾರೆ, ಓಡೋವರೆ ನಿಮ್ಮನ್ನ ಹೊಗಳ್ತಿರ್ತಾರೆ ಅನ್ಕೊಳ್ಳೋಣ. ಈಗೆಲ್ಲಾ ಫ್ರೆಂಡ್ ಸರ್ಕಲ್ ಮಧ್ಯೆ ನಿಮ್ಮನ್ನ ಹೊಗಳ್ತಾ ಇದ್ರೆ ಅದನ್ನ ಲವ್ ಅಂತ ಅನ್ಕೊಂಡ್ಬಿಡ್ಬೇಡಿ. ಹೊಗಳೋದಿಲ್ಲ ಒಂದ್ ಕಡೆ, ಅವ್ರ ಕೆಲಸ ಆಗ್ಲಿಕ್ಕೋಸ್ಕರ ಹೊಗಳ್ತಾ ಇರ್ಬೋದು, ರೈಟ್? ಅಥವಾ ಸಿಚುವೇಶನ್ ಬಂದಿರ್ಲೂಬಹುದು, ಏನು ಹೊಗಳೋದ್ರ ಸಿಚುವೇಶನ್ ಬಂದಿರ್ಬೋದು, ಸೊ ಅದಕ್ಕೆ ಹೊಗಳ್ತಾ ಇರ್ಬೋದು ಏನೋ ಅನ್ಕೊಳ್ಳಿ. ಓಕೆ, ಅಥವಾ ನಿಮ್ಮ ಹತ್ರ ಒಳ್ಳೆಯವ್ರಂತ ಅನ್ಸ್ಕೊಳ್ಳೋಕ್ಕೂ ಹೊಗಳ್ತಾ ಇರ್ಬೋದು. ಈ 3 ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಕೇರಿಂಗ್ ಮಾಡ್ತಿದ್ರೆ, ಈಗ ನಮ್ಮನ್ನ ಕೇರ್ ಮಾಡ್ತಿದ್ದಾರೆ, ಓಕೆ, ನಿಮಗದ ಹಂಗ ಅನಿಸ್ತಾ ಇದ್ರೆ ಸೊ ಅದಷ್ಟೇ ಟ್ರೀಟ್ ಮಾಡಬೇಡಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಏನು ನಿಮಗ್ ಮಾತ್ರ ಅಷ್ಟು ಕೇರಿಂಗ್ ಅಥವಾ ಕಾಮನ್ ಆಗಿ ಎಲ್ರಿಗೂ ಅವ್ರ ನೇಚರ್ ಕೇರಿಂಗ್ ಮಾಡೋದ? ಈ ಕೆಲವ್ರಿಗೆ ಏನಂದ್ರೆ ಎಲ್ರಿಗೂ ಕಾಮನ್ ಆಗಿ ಬ್ರದರ್ ತರ, ಫ್ರೆಂಡ್ ತರ ಒಂದು ಕೇರ್ ಮಾಡುವಂತ ಬುದ್ಧಿ ಇರುತ್ತೆ. ಓಕೆ, ನೀವು ಅವ್ರು ಕೇರಿಂಗ್ ಮಾಡಿದ ತಕ್ಷಣನೇ ಓ ಇಲ್ಲ ಇವ್ರಲ್ಲಿ ಪ್ರೀತಿ ಇದಾರೆ ನಂಬಿಕೆ ಇಲ್ಲ ಅಷ್ಟು ತಿಳ್ಕೊಳ್ಳಿ. ಅದನ್ನ ನೀವು ಎಕ್ಸಾಕ್ಟ್ ತಿಳ್ಕೊಳ್ಳಾರ್ದೆ ಏನು ನಾವು ಅನ್ಕೊಳ್ಕೊಡುದು, ಅದೇ ನಾವು ಮಾಡ್ಕೊಳ್ಳುವಂತ ಮಿಸ್ಟೇಕ್ಸ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ ಜೊತೆ ಕಾಮನ್ ಆಗಿ ಸಮಯ ಕಳೀತಿದ್ದಾರೆ, ಈಗ ಕಲೀಗ್ಸ್ ಇರ್ತಾರೆ ಅನ್ಕೊಳ್ಳಿ, ಯಾರು ಇರಲ್ಲ, ಸೊ ಅಂಡ್ ವರ್ಕ್ ಜೊತೆನಲ್ಲಿ ಮಾಡ್ತಿರೋದ್ರಿಂದ ಏನೋ ಒಂದು ಫ್ರೆಂಡ್ ಆಗಿ ಕಾಮನ್ ಆಗಿ ಟೈಮ್ ಕಳೀತಾ ಇರ್ಬೋದು, ಅಥವಾ ಅವ್ರಿಗೆ ಯಾರು ಫ್ರೆಂಡ್ಸ್ ಇಲ್ಲ ಅನ್ಕೊಂಡು ಹೇಳ್ಕೊಳಕ್ ಒಬ್ಬ ಇದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಲ್ ಮಾಡಿ ಸಮಯ ಕಳೀತಾ ಇರ್ಬೋದು. ಓಕೆ, ಅಥವಾ ಅವ್ರಿಗೆ ಟೈಮ್ ಪಾಸ್ ಆಗ್ಲಿ ಅಂತಾನು ಸಮಯ ಕಳೀತಾ ಇರ್ಬೋದು. ಅಥವಾ ವರ್ಕ್ ಮಾಡ್ತಿದೀವಿ, ಏನ್ ಕಳ್ಕೊಳ್ಳೋದೇನಿದೆ, ಕಾಮನ್ ಆಗಿ ಸಮಯ ಕೊಡೋಣ ಹಂಗೂ ಇರ್ಬೋದು. ಅದಕ್ಕೆ ಹುಷಾರಾಗಿ ಅವರು ಎಕ್ಸಾಕ್ಟ್ಲಿ ನಿಮ್ಗೆ ಆ ಸೈನ್ಸ್ ಸಿಂಪ್ಟಮ್ಸ್ ಅದು ತೋರಿಸುತ್ತೆ ನಿಮ್ಗೆ. ಆವಾಗ ನೀವು ದೇ ಆರ್ ಲವಿಂಗ್ ಅಸ್, ಅವ್ರು ನಮ್ಮ ಲವ್ ಮಾಡ್ತಾರ ಅನ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕ್ಲಾರಿಫೈ ಮಾಡ್ದಿರಾ ನೀವು ಅನ್ಕೊಂಬೇಡಿ. ನಿಮ್ಮ ಮನಸ್ಸಲ್ಲೇನೆ ಪ್ರೀತಿ ಅನ್ನೋ ಒಂದು ಬೀಜ ಹಾಕ್ಬಿಟ್ಟು ಮೊಳಕೆ ಭರೋಸೆ ಮಾಡ್ಕೊಂಡ್ಬಿಡ್ಬೇಡಿ, ಅವರಲ್ಲೂ ಮೂಡ್ಬೇಕದು. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಏನ್ ಅನ್ನಿಸ್ತದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಈ ಪ್ರೀತಿ ಸಪೋರ್ಟ್ ತೋರಿಸ್ತಾ ಇರೋದಕ್ಕೆ ನಮಸ್ತೆ.